ಅವ್ನು ನಾನು ಯಾರು ಅಂತ ಗೊತ್ತಾಗದೇ ಇರೋದೇ ಒಳ್ಳೇದು. ಅಪ್ಪಿತಪ್ಪಿ ನನ್ನ ಬಗ್ಗೆ ನನಗೆ ಗೊತ್ತಾಗಿ ನನ್ನ ಕಾಳು ಜೊತೆ ನೋಡಿದೆ ಅಂತ ಹೇಳ್ಬಿಟ್ರೆ, ಅಥವಾ ನನ್ನಿಂದ ಸ್ನೇಹಿಗೂ ಅವಂಗೂ ಏನೋ ತೊಂದರೆ ಮಾಡಿಬಿಟ್ರೆ. ಹೌದಾ? ಈ ಮಿಕ್ಸಿ ಕನ್ನಡದಾಗ ಮಾತಾಡಿ ವ್ಯಾಪಾರ ಮಾಡೋಣ. ಯಾ ಪರವಾಗಿಲ್ಲ ಕಲ ಮಿಕ್ಸಿ. ಇವು ಎಂಥದ ಗ್ರೇಟ್ ಗ್ರೇಟ್. ಧನ್ಯವಾದಗಳು. ಏ ಪರವಾಗಿಲ್ಲ ಕಲ, ಕನ್ನಡ ಸಂದಾಗಿ ಕಲ್ತ್ಕೊಂಡವ್ರೆ. ಕಾಲ್ಯಣ ನೋಡ್ತಾ ಇರು, ಇನ್ನೊಂದ್ 2 ವರ್ಷದಲ್ಲಿ ನಮ್ಮ ಏರಿಯಾ ಕಾರ್ಪೆಟ್ ಆಗ್ಬಿಡ್ತಾನೆ. Hey Choto, no corporate. I will be with Sahana only. ಏಯ್ ಚೋಟು, ಏನ್ಲ ಅವನು ಸಹನ ಅಂತೇನೋ ಹೇಳ್ತವನೆ. ಅವನು ಸಹನ ಅಕ್ಕನ ಜೊತೆನೆ ಇರ್ತಾನಂತೆ. ಓಹೋ, ಹಂಗಾದ್ರೆ ನೀನ್ ನನ್ನ ಜೊತೆಗಿರ್ತೀಯ ಅಂತ ಹೇಳು. ಯಾಕೆ ಅಂತಂದ್ರೆ ನಾನು ಸಹನ ಜೊತೆಗೆ ಇರ್ತೀನಿ. Hey Kali, don't you go back to your village? ಎಲ್ಲ ಇವನ ನನ್ನೇ ವಿಲೇಜ್ ಹೋಗು ಅಂತ ಹೇಳ್ತಿದ್ಯಾ? ನೋ 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 ನೋ, ವೇರ್ ಸಹನ, ನಾನು ಅಲ್ಲೇ. ಯು ಗೋ ಯುವರ್ ಹೋಮ್. ದೇಶ ದೇಶ. No. India, ನನ್ನಿ ದೇಶ. ಶಬಾಷ್, ಒಂದೇ ಒಲೆ 2 ಪಾತ್ರೆ, ಮುಂದೆ ಐತೆ ಜಾತ್ರೆ. ಏಯ್ ಏನ್ಲ ಅದು? ಏನಿಲ್ಲ ಅಣ್ಣ. ಅಕ್ಕ, ಏಯ್ ಏಯ್ ಅವ್ವ, ನಿಮ್ಗೆ ಯಾರಿಗೋ ಸಿಂಗಾರವನಿಂದ ಏನೋ ತೊಂದರೆ ಆಗದೆ ಇದ್ರೆ ಸಾಕು. ಆದರೆ ಹೊಟ್ಟೆಗೆ ಒಂದು ಮಗ ಆರೋಗ್ಯವಾಗಿ ಬೆಳಿಬೇಕು ಅಂದರೆ 9 ತಿಂಗಳ ಸಮಯ ಬೇಡವೇ? ಅದು ಪ್ರಕೃತಿ ನಿಯಮ ಕಣಪ್ಪ, ನೇಮ. ಒಳ್ಳೇದಾಗಬೇಕು ಅಂದರೆ ಸಮಯ ಹಿಡಿತಿದ್ದೆ. ಕೆರೆಗೆ ನೀರು ತುಂಬಾಕು, ಹೊಲ್ದಾಗ ಪೈರು ಬೆಳೆಯೋಕು, ವಿದ್ಯೆ ಕಲಿಯೋಕು, ಪಿರುತಿ ಬೆಳೆಯೋಕು, ಎಲ್ಲದಕ್ಕೂ ತಂದೆ ಸಮಯ ಹಿಡಿತೈತೆ. ಇದು ಹಂಗೆಯ ಖುಷಿ ಸಮಯ ಹಿಡಿತದೆ ಆಟೆಯ. ಪಿರುತಿ ಯಾವಾಗಲೂ ಹತ್ರನೇ ಇದ್ದಾಗ ಅದ್ರ ಬೆಲೆ ಗೊತ್ತಾಗಕ್ಕಿಲ್ಲ ಕಣಪ್ಪ. ಅದು ಒಸಿ ದೂರ ಹೋಗಿ ಆಮ್ಯಾಗ ಹತ್ರಕ್ಕೆ ಬಂದರೆ ಅದ್ರ ಬೆಲೆ ಹೆಚ್ಚಾಯ್ತದೆ. ಪಿರುತಿ ದುಪ್ಪಟ್ಟಾಯ್ತದೆ. ನನ್ನ ಪಿರುತಿ ಯಾವಾಗಲೂ ದುಪ್ಪಟ್ಟೆಯ. ಹಂಗಾದ್ರೆ ಈಗ 4 ಪಟ್ಟು ಹೆಚ್ಚಾಯ್ತದೆ. ಅವಳೇನು ಅಲ್ಲೇ ಉಳ್ಕತ್ತಳೆಯೇ? ಅವಳು ಬೇರು ಇಲ್ಲದೆ ಇಲ್ಲಿಗೆ ಬಂದೇ ಬರ್ತಾಳೆ. ತಾನು ಅಂದ್ಕೊಂಡಿದ್ದನ್ನ ಸಾಧಿಸ್ಕೊಂಡು ಬರ್ತಾಳೆ. ಆಗ ಅಮ್ಮೆ ಯಾರಿಗೆ ಹೇಳು? ನಮಗೆ ಅಲ್ವಾ ಮತ್ತೆ? ಆದರೂ ಅವ ನಾನು ಹೊಲ್ತಾಗ ಕೆಲಸ ಮಾಡೋಕೆ ಹೋಗುವಾಗ ಅವ್ರ ತಾಗ ಫೋನಾಗಿ ಮಾತಾಡಿದ್ರೆ ನಾನು ಇರ್ತಾನೆ ಇರಲಿಲ್ಲ. ಆದರೆ ಈಗ ಅವರೊಬ್ಬರೇ 8 ದೂರ ಹೋಯ್ತವ್ರೆ. ಏನು ಮಾಡೋದು ಗೊತ್ತಾಯ್ತಲ್ಲವ. ಅವಳು ಬಿಡುವಾಗಿದ್ದಾಗೆಲ್ಲ ನೀನು ಅವಳ್ತ ಫೋನ್ ಮಾಡಿ ಮಾತಾಡು. ಅಯ್ಯೋ ಅವ್ವ, ಅದೇನು ಜಮೀನು ಕೆಲಸ ಕೆಟ್ಟೈತೆ. ತರಬೇತಿ ಅಂದರೆ ಸಾನೇ ಕಷ್ಟ ಇರ್ತೈತೆ. ಹಂಗೆ ನಾವು ಅನ್ಕೊಂಡಾಗೆಲ್ಲ ಫೋನ್ ಮಾಡಿ ಮಾತಾಡೋಕೆ ಆಗಿಲ್ಲವ. ನಿಂದೊಳ್ಳೆ ಕಣಪ್ಪ. ದೇಶ ಕಾಯೋ ಸೈನಿಕರು ಎಂಡ್ರೆಲ್ಲನೂ ನಿನ್ನಂಗೆ ಬೇಸರ ಮಾಡ್ಕೊಂಬಿಟ್ರೆ ನಮ್ಮ ದೇಶದ ಗಡಿಯಾಗೆ ಕಾಯಕ್ಕೆ ಯಾರೂ ಇರೋಕ್ಕಿಲ್ಲ. ನಾನೇನು ಬೇಸರ ಮಾಡ್ಕೋತಾ ಇಲ್ಲವ. ನನ್ನ ಮನ್ಸಿನ ಮಾತನ್ನ ನಿಮ್ಮ ತಾಯಿ ಹೇಳ್ಕೊತೀವಿ ನಾಟೆಯ. ಏನು ಗೊತ್ತಾವ, ನಾನು ಇಲ್ಲಿ ಗಂಟ ಸ್ನೇಹ ಹೊರ್ತವ ನಾನು ಬೇಸರದಾಗಿದ್ದಂಗೆ ತೋರಿಸ್ಕೊಂಡೇ ಇಲ್ಲ. ಯಾಕಂದರೆ ನನ್ನ ಬೇಸರ ಅವ್ರಿಗೆ ತಟ್ಟಿ ಅವ್ರು ಟ್ರೈನಿಂಗ್ ಆಗಿರ್ಬೇಕಾದ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕುಂತ್ರೆ ಕೆಲಸ ಕೆಡ್ತೈತಲ್ವೇ. ಅದಕ್ಕೆ ನಾನು ತೋರ್ಸ್ಕೊಳಕ್ಕೆ ಹೋಗಲಿಲ್ಲ. ಅವರು ಖುಷಿಯಾಗಿ ಹೋಗಿ ಖುಷಿಯಾಗಿ ವಾಪಸ್ ಬರಬೇಕು. ಇನ್ನೊಂದು ತಮಾಷೆ ಏನು ಗೊತ್ತಾವ, ನಾನು 25 ವರ್ಷ ಆಗೋ ಗಂಟ ಅವ್ರನ್ನ ನೋಡೇ ಇದ್ದಿಲ್ಲ. ಆದರೆ ನೋಡಿದ್ಮೇಲೆ ಅವ್ರನ್ನ ಬಿಟ್ಟಿರೋಕೆ ಆಯ್ತಾನೆ ಇಲ್ಲವ. ಅದು ನಮ್ಮ ಸ್ನೇಹನ ಅದೃಷ್ಟ ಕಣಪ್ಪ. ನಿನ್ನಂಥ ಹುಡುಗನ ಅವಳಿನಾಗ ಪಡೆದದ್ದು ನಮ್ಮ ಪುಣ್ಯ. ಅಯ್ಯೋ ಹಂಗೇನಿಲ್ಲವ, ನಿಮ್ಮಂಥವ್ರನ್ನ ಅವನಾಗ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ನಿಜ, ಪುಟ್ಟಕ್ಕ ಎಲ್ರಿಗೂ ತಾಯಿ. ಮಿಸ್ಸು, ಏನು ಮಿಸ್ಸು ನೀವು? ಏನ್ ಮಿಸ್ಸು ನೀವು? ನೀವೆಲ್ಲ ಹೋಗಿದ್ರಿ ಇಷ್ಟೊತ್ತಲ್ಲಿ? ಅದು ಹಿಂಗೆ ಆಚೆ ಸುತ್ತಾಡ್ಕೊಂಬರಕ್ಕೆ.
ಆಹಾ, ನನ್ನ ಮಾತ್ರ ಮಲ್ಗಕ್ಕೆ ಹೇಳಿ ನೀವು ಸುತ್ತಾಡ್ಕೊಂಡು ಬಂದ್ರಾ? ಎಷ್ಟು ಸೆಲ್ಫಿಶ್ ನೀವು. ಮಿಸ್ಸು ಕೆಟ್ಟ ಮಾತಾಗೆಲ್ಲ ಬೈಯಕ್ಕೆ ಹೋಗ್ಬಿಡಿ. ಸೆಲ್ಫಿಶ್ ಅಂದರೆ ಸ್ವಾರ್ಥಿ ಅಂತ ಅರ್ಥ. ಅದು ಕೆಟ್ಟ ಪದನೇ ತಾನೇ. ಈಗ ಮಗು ಥರ ಮುಖ ಮಾಡ್ಕೊಂಡ್ಬಿಟ್ರೆ ನಾನು ಸುಮ್ಮನಾಗಿ ಹೋಗ್ತೀನಿ ಅನ್ಕೋಬೇಡಿ. ಬರೀ ನಾಟಕ ನಿಮ್ಮದು. ಇದೇನು ಮಿಸ್ಸು ಹಿಂಗೆ ಅಂದ್ಬಿಟ್ರೆ? ನಾನು ಬಿಟ್ಟು ಎಲ್ಲಿ ಹೋಗಿದ್ರಿ? ಹಿಂಗೆ ಸುಮ್ಕೆ ಮೆಸ್ತಾ ಹೋಗಿ ಬಂದೆ. ಸುಮ್ಕೆ ಮೆಸ್ತವ ಯಾಕೆ ಹೋಗಿದ್ರಿ? ಹಂಗೆ ಅವನ್ನ ನೋಡ್ಬೇಕು ಅನಿಸ್ತು, ಹೋಗಿದ್ದೆ. ಬೆಳಿಗ್ಗೆ ಹೋಗೋಕ್ಕಾಗ್ತಿರ್ಲಿಲ್ವಾ? ನನ್ನ ಅವನ ಮೇಲೆ ನನಗಿಂತ ಜಾಸ್ತಿ ನಿಮಗೆ ಅಕ್ರೇನಾ? ಏನು ಮಿಸ್ಸು ಎಲ್ಲ ಮಾತು ಹಿಂಗೆ ಚುಚ್ಚಿ ಮಾತಾಡಿದ್ರೆ ಹೆಂಗೆ? ಆಯ್ತು ಬಿಡಿ, ತಪ್ಪಾಯ್ತು. ಇನ್ಮೇಲೆ ಹೇಳ್ಬಿಟ್ಟೆ ಹೋಯ್ತೀನಿ, ಸರಿನಾ? ಬನ್ನಿ ಮನೆ ಕಡೆ. ನಂಗೆ ನಿದ್ದೆ ಬರ್ತಿಲ್ಲ. ನಿಂತ್ಕೊಂಡು ನಿದ್ದೆ ಬರ್ತದೆ, ಹೆಂಗೆ ಬರ್ತದೆ? ಮನೆ ಕಳಿ. ನನ್ನ ಹೊರಗೆ ಕರ್ಕೊಂಡೋಗಿ. ಮನೆ ಕೇಳಕ? ನಂಗೆ ಆಚೆ ಹೋಗ್ಬೇಕನ್ಸ್ತಿದೆ, ನನ್ನ ಕರ್ಕೊಂಡೋಗಿ. ಈಟೊತ್ನಂಗ ಎಲ್ಲಿಗೆ? ಎಲ್ಗಾದ್ರು. ಸೂರ್ಯನ ಅಂಗಡಿ ತೆಗ್ದಿರತ್ತೆ, ಅಲ್ಲಿ ನನಗೆ ಚಕ್ಲಿ ಮತ್ತು ಕೊಬ್ಬರಿ ಮಿಠಾಯಿ ಕೊಡಿಸಿ. ಅಲ್ಲ, ಬೆಳಿಗ್ಗೆ ಎದ್ದು ಅಲ್ಲಿ ಹಚ್ಕೊಂಡು ಹೋಗಿ ತಿನ್ಬೋದಲ್ವೇ? ನಾನು ಈಗಲೇ ಅಲ್ಲೂಜಾಗಿದೆ, ನಡೀರಿ. ಶ್ರೀ, ನಾನು ಟ್ರೈನಿಂಗಿಗೆ ಹೋದ್ಮೇಲೆ ನಿಮ್ಮ ಜೊತೆ ಸಮಯ ಕಳಿಯೋಕ್ಕಾಗತ್ತಾ ಹೇಳಿ? ನಾನಲ್ಲಿದ್ದಾಗ ಪ್ರತಿ ಕ್ಷಣನೂ ನಿಮ್ಮ ಜೊತೆ ಕಳೆದಿರೋ ಸಮಯ ನೆನೆಸ್ಕೋಬೇಕು. ಅದಕ್ಕೆ ಕೇಳ್ತಿದ್ದೀನಿ, ಪ್ಲೀಸ್ ಕರ್ಕೊಂಡು ಹೋಗಿ ಶ್ರೀ. ಇದ್ದ ಐಸ್ಯ, ನಾನೇನೋ ಆಟ ಮಾಡ್ತಿದ್ದೇನೆ ಅಂತ ಅನ್ಕೊಂಡ್ಬಿಟ್ಟಿದೆ. ಸೂರನ್ ಅಂಗಡಿ ಕೊಬ್ಬರಿ ಮಿಠಾಯಿ ಏನು, ಕೊಬ್ಬರಿ ಮಂಡಿನೇ ಕೊಡಿಸ್ತೀನಿ, ಬನ್ನಿ. ಸೂಪರ್, ಬನ್ನಿ ಹೋಗೋಣ. ಮಿಸ್ಸು ಮೆತ್ತಿಗೆ ಸದ್ದಾದ್ರೆ ಅಪಾಯ ಮತ್ತೆ ಅವ ಎದ್ದು ಬಿಡ್ತಾರೆ.